ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವೆಜಿಟೇಬಲ್ ಪಲಾವ್ ಮಾಡೋದು ಹೇಗಂತ ನೋಡೋಣ ಬರ್ರಿ. ಬೀನ್ಸು, ಉಳ್ಳಾಗಡ್ಡಿ, ಹಸಿ ಬಟಾಣಿ, ಕ್ಯಾರೆಟು, ಒಂದು ಟಮಾಟೆ ಹಣ್ಣು, ಉಳ್ಳಾಗಡ್ಡಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಎರಡು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಇವನ್ನೆಲ್ಲ ಹಾಕಿ ರುಬ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡು 2-3 ಟೇಬಲ್ ಸ್ಪೂನ್ ಎಣ್ಣೆ, ಅದು ಸ್ವಲ್ಪ ಕಾದಾದ್ಮೇಲೆ ನಿಮ್ಮ ಮನೇಲಿ ನೀವು ಹೆಂಗೆ ವೆಜಿಟೇಬಲ್ ಪಲಾವ್ ಮಾಡ್ತೀರಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೀರಿಗೆ 1 ಟೇಬಲ್ ಸ್ಪೂನ್ ಜೀರಿಗೆ ಚಟಪಟ ಅನ್ಬೇಕ್ರಿ. ಒಂದು ಏಲಕ್ಕಿ, ಒಂದು 2 ಅಥವಾ 3 ಕಾಳು ಮೆಣಸಿನ್ಕಾಯಿ ಹಾಕಿಂದು ಚಟಪಟ ಅಂದಿದ್ಮೇಲೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿರೋವಂಥದ್ದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕ್ರಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಹಸಿ ವಾಸನೆ ಹೋದಾದ್ಮೇಲೆ ನಾವು ವೆಜಿಟೇಬಲ್ ಎಲ್ಲ ಹೆಚ್ಚಿಟ್ಕೊಂಡಿರ್ತೇವಲ್ಲ ತರಕಾರಿನ, ಅದನ್ನೆಲ್ಲನೂ ಕುಕ್ಕರ್ನಲ್ಲಿ ಹಾಕಿ ಅದನ್ನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಬೇಕು. ಕಪ್ ಅಕ್ಕಿ ತೊಳೆದು ಹಾಕಿ ಅದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ಒಂಥರ ರುಚಿಗೆ ತಕ್ಕಷ್ಟು ಉಪ್ಪು, 3 ಲೋಟ ನೀರು ಹಾಕ್ಯಂದು ನಿಮ್ಮ ಮನೇಲಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು, ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮೇನಾಗಿ ಮಸಾಲೆ ಚೆನ್ನಾಗಿರುತ್ತೆ, ಅದನ್ನ ಹಾಕ್ಕೊಂಬಿಟ್ರೆ ಟೇಸ್ಟಿಯಾಗಿರ್ತೈತಿ. 3 ವಿಸಿಲ್ ಆಗಲಿ. 3 ವಿಸಿಲ್ ಆಯಿತು. 3 ವಿಸಿಲ್ ಆದಮೇಲೆ
ಯಾವ ಥರ ಬಂದೈತಿ ಅಂತ ನೋಡೋಣ ಬನ್ನಿರಿ. ಸಖತ್ತಾಗಿ ಬಂದಿತ್ತು.